ಬೆಳಗಾವಿ ರಾಜಕಾರಣದಲ್ಲಿ ಹುಕ್ಕೇರಿ ರಿಸಲ್ಟ್ ಸಂಚಲನವನ್ನ ಮೂಡಿಸಿದೆ. ಈಗ ಎಲ್ಲಿ ನೋಡಿದ್ರೂ ಕೂಡ ರಮೇಶ್ ಕತ್ತಿ ಬಣದವರ ಗೆಲುವಿನ ಚರ್ಚೆಯೇ ಜೋರಾಗಿ ನಡೀತಿದೆ. ಬೆಳಗಾವಿ ರಾಜಕಾರಣದಲ್ಲಿ ಹುಕ್ಕೇರಿ ರಿಸಲ್ಟ್ ಸಂಚಲನ. ಈಗ ಎಲ್ಲಿ ನೋಡಿದ್ರು ರಮೇಶ್ ಕತ್ತಿ ಬಣದ ಗೆಲುವಿನ ಚರ್ಚೆ. ಗೋಕಾಕ್ ಸವಾಲ್ ಬಗ್ಗೆ, ಅಂದ್ರೆ ಅದನ್ನ ಗೆದ್ದ ಬಗ್ಗೆ, ಹುಕ್ಕೇರಿ ಸಾಹುಕಾರರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಗೋಕಾಕ್ ಸಾಹುಕಾರ ಜೊಲ್ಲೆ ಜೋಡಿಗೆ ಸೋಲುಣಿಸಿದ್ದಂತಹ ಕತ್ತಿ ಬೆಳಗಾವಿ ರಾಜಕಾರಣದಲ್ಲಿ ಮುಂದೇನೂ ಆಗಬಹುದು. ಹುಕ್ಕೇರಿ ಸುಂಟರಗಾಳಿ ಮುಂದೆ ಇಡೀ ಬೆಳಗಾವಿ ಸುಮ್ಮನೆ ಕೂತ್ಕೊಳ್ಬೇಕಾಗಿದೆ. ಜಾರಕಿಹೊಳಿ ಕುಟುಂಬದ ಪ್ರಬಲವೂ ಕೂಡ ತಗ್ಗಿ ಹೋಗಿದ್ದಂತೆ ಕಾಣಿಸ್ತಾ ಇದೆ. ಈಗ ನಾನಾ ಚರ್ಚೆಗಳು ಗ್ರಾಸವಾಗ್ತಾ ಇರುವಂತದ್ದು ಹುಕ್ಕೇರಿ ಸಾಹುಕಾರರ ಫಲಿತ. ಎಸ್ ವೀಕ್ಷಕರೇ, ರಮೇಶ್ ಕತ್ತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಸಂಚಲನ ವ್ಯಕ್ತವಾಗ್ತಾ ಇದೆ. ಹುಕ್ಕೇರಿಯಲ್ಲಿ ಬಾರಿಸಿದಂತ ಜಯ ಬೇರೆ ಇದೆಯಲ್ಲ, ಸಾಕಷ್ಟು ಜನರು ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವ ತರ ಮಾಡಿದ್ದಾರೆ. ಎಲ್ಲೇ ಕರೀರಿ, ಯಾವುದೇ ಕ್ಷೇತ್ರದಲ್ಲಿ ಕರೀರಿ, ಗೆದ್ದು ತೋರಿಸ್ತೇವೆ ಅಂತ ಹೇಳಿ ರಮೇಶ್ ಕತ್ತಿ ಅವರು ಕೂಡ ಹೇಳಿದ್ದಾರೆ. ಬೆಳಗಾವಿಯ ರಾಜಕಾರಣದಲ್ಲಿ ಹುಕ್ಕೇರಿಯ ರಿಸಲ್ಟ್ ಸಂಚಲನವನ್ನ ಮೂಡಿಸಿದ್ದು, ಹೀಗಾಗಿ ಅಲ್ಲಿ ನೋಡಿದ್ರೂ ಕೂಡ ರಮೇಶ್ ಕತ್ತಿ ಬಣದ ಗೆಲುವಿನ ಚರ್ಚೆಯೇ ಇದೆ. ಗೋಕಾಕ್ ಸವಾಲ್ ಗೆದ್ದಂತಹ ಹುಕ್ಕೇರಿಯ ಸಾಹುಕಾರರ ಬಗ್ಗೆ ಎಲ್ಲಾ ಕಡೆಯೂ ಚರ್ಚೆ ಮೂಡಿದ್ದು, ಗೋಕಾಕ್ ಸಾಹುಕಾರ್ ಜೊಲ್ಲೆ ಜೋಡಿಗೆ ಸವಾಲಾಗಿದ್ದಂತಹ, ಅಂದ್ರೆ ಗೋಕಾಕ್ ಸಾಹುಕಾರ್ ಮತ್ತೆ ಜೊಲ್ಲೆ ಜೋಡಿಗೆ ಸವಾಲಾಗಿದ್ರು, ಅವರಿಗೆ ಸೋಲುಣಿಸಿದ್ರು ಕತ್ತಿ. ಬೆಳಗಾವಿಯಲ್ಲಿ ರಾಜಕಾರಣದಲ್ಲಿ ಮುಂದೇನು ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹುಕ್ಕೇರಿ ಸುಂಟರಗಾಳಿಯ ಮುಂದೆ ಇಡೀ ಬೆಳಗಾವಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದೆ. ಈ ಒಂದು ಜಾರಕಿಹೊಳಿ ಕುಟುಂಬ ಪ್ರಾಬಲ್ಯವನ್ನ ಕಳೆದುಕೊಳ್ಳುವಂತೆ ಕಾಣಿಸ್ತಾ ಇದೆ. ಹಿಂಗಂತ ನಾನಾ ಚರ್ಚೆಗಳು ಕೂಡ ಎದುರಾಗ್ತಾ ಇದೆ. ಜಾರಕಿಹೊಳಿ ಖಾನ್ದಾನ್ ವಿರುದ್ಧ ತೊಡೆ ತಟ್ಟಿದ್ದಂತಹ ಹೆಬ್ಬುಲಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲಾದ್ರೂ ನಾನು ಬರ್ತೇನೆ ಅಂತ ಹೇಳಿ ಹಿಂದೆಯೇ ಹೇಳಿದ್ರು. ಯಮಕನ ಮರಡಿ ಆದ್ರೂ ಓಕೆ, ಗೋಕಾಕ್ ಆದ್ರೂ ಓಕೆ, ನಾನು ಬಂದೇ ಬರ್ತೀನಿ, ನಮ್ಮವರನ್ನ ನಾವು ಗೆಲ್ಸ್ಕೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಅಬ್ಬರಿಸಿ ಬೊಬ್ಬಿರಿದಂತಹ ಮೀಸೆ ಮಾವ ಹುಕ್ಕೇರಿ ಸುಂಟರಗಾಳಿ ಇಡೀ ಉತ್ತರ ಕರ್ನಾಟಕದ ಮಂದಿಯನ್ನ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿತ್ತು. ಕತ್ತಿ ಹವಾ ಏನು ಅನ್ನೋದನ್ನ ತೋರಿಸಿತ್ತು. ಮೀಸೆ ತಿರವು ನಿಂತ್ಕೊಂಡಿದ್ರು. ಈಗ ಜನರು ಕೂಡ ಬೆಳಗಾವಿ ರಾಜಕಾರಣವನ್ನ ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದು ತಿರುಗಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.